ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ, ನಿಮಗೆ ಕೊಟ್ಟಿರೋ ಟೈಮು ಮುಗಿತಾ ಬಂತು. ಇನ್ನು ಬರೀ 10 ಸೆಕೆಂಡ್ ಮಾತ್ರ ಇದೆ. 9, 8, 7, 6, 5, 4, 3, 2 ನಾನಿದ್ದೀನಿ. ಅಖಿಲಾಂಡೇಶ್ವರಿಯವರು ಈ ಸತಿನೂ ಧರ್ಮಾಧಿಕಾರಿಯಾಗಿ ಮುಂದುವರಿಯೋದನ್ನ ನಾನು ಬಲವಾಗಿ ವಿರೋಧಿಸ್ತೀನಿ. ಅಖಿಲಾಂಡೇಶ್ವರಿ ಅವ್ರ ಮಗನಾಗಿ ನೀವೇ ಇವ್ರ ವಿರುದ್ಧ ಮಾತಾಡ್ತಾ ಇದ್ರಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ? ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ಯಾವ ವಿಷಯಕ್ಕೆ ಅಂತ ತಿಳ್ಕೊಬೋದಾ? ಆಸ್ತಿ ವಿಚಾರಕ್ಕೆ. ನನಗೆ ಆಸ್ತಿಲಿ ಪಾಲ್ಬೇಕು. ಆದಿತ್ಯ, ಊರು ಜನರ ಮುಂದೆ ಏನು ಮಾತಾಡ್ತಾ ಇದೆ? ಅಮ್ಮನ ಮುಂದೆ ನಿಂತ್ಕೊಂಡು ಏನು ಕೇಳ್ತಿದ್ದೀನೋ ಪರಿಜ್ಞಾನ ಇದೆಯಾ ನಿಮಗೆ? ಖಂಡಿತ ಇದೆ. ಯಾಕಪ್ಪ, ನನಗೆ ಬರಬೇಕಾದ ಆಸ್ತಿ ಕೇಳಬಾರ್ದ? ಅದು ತಪ್ಪ? ಹಾಗಲ್ಲಪ್ಪ, ಇಲ್ಲಿ ಎಲ್ಲರ ಮುಂದೆ ಇದು ಪರ್ಸನಲ್ ವಿಷಯ. ಮನೆಗೆ ಹೋಗಿ ಮಾತಾಡೋಣ, ಆಯ್ತಾ? ಸಾರಿ ಅಪ್ಪ, ಇದು ಮನೆಯಲ್ಲಿ ಇತ್ಯರ್ಥ ಆಗೋ ವಿಷಯ ಅಲ್ಲ ಅಂತ ಗೊತ್ತಿದ್ದೆ ಇಲ್ಲಿವರೆಗೂ ಕಾದು ಇವತ್ತು ಎಲ್ಲರ ಮುಂದೆ ಕೇಳ್ತಾ ಇರೋದು. ನನಗೆ ಆಸ್ತಿಲಿ ಪಾಲ್ ಬೇಕೇ ಬೇಕು ಅಷ್ಟೇ. ಎಲ್ಲ ಸರಿ ಮಾಡ್ಬೋದು ಅನ್ಕೊಂಡ ಟೈಮಲ್ಲಿ ಎಂಥ ಕೆಲಸ ಮಾಡಿಬಿಟ್ಟೆ ಬ್ರೋ ನೀನು. ವಾವ್, ವಾಟ್ ಅ ಸೀನ್. ಹಾ ಮಿಸ್ಟರ್ ರಘುರಾಮ್, ಆಗ್ಲೇ ನೀವೇನಂದ್ರೆ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ, ಸಂಸ್ಕಾರ ಕೊಟ್ಟಿಲ್ಲ, ಅದಕ್ಕೆ ಹಾಳಾಗೋಗಿದ್ದಾರೆ ಅಂತ ಹೇಳಿದ್ರಿ. ಈಗ ನಿಮ್ಮ ಮಗ ನಡ್ಕೋತಾ ಇರೋ ರೀತಿಗೆ ಏನ್ ಹೇಳ್ತೀರಾ? ಹೆತ್ತ ಮಗನೇ ತಾಯಿಗೆ ಮರ್ಯಾದೆ ಕೊಡ್ತಿಲ್ಲ, ಊರ್ ಜನರ ಮುಂದೆ ಮನೆಯಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ದ. ಅದು ಅಲ್ಲದೆ ಆಸ್ತಿಯಲ್ಲಿ ಭಾಗ ಬೇಕು ಅಂತ ಬೇರೆ ಕೇಳ್ತಿದ್ದಾನೆ. ಇದಕ್ಕೆ ಗಂಡ ಹೆಂಡತಿ ಏನ್ ಹೇಳ್ತೀರಾ? ಈಗ ಮಗನಿಗೆ ಆಸ್ತಿಯಲ್ಲಿ ಭಾಗ ಕೊಡ್ತಿರೋ ಇಲ್ವೋ? ಏನ್ ಹೇಳ್ತೀರಾ ಗಂಡ ಹೆಂಡತಿ? ಅದು ನಮ್ಮ ಪರ್ಸನಲ್ ವಿಷಯ, ಅದ್ರಲ್ಲಿ ನೀನು ಮೂಗ್ ತೋರಿಸೋದು ಬೇಕಾಗಿಲ್ಲ. ಆಯ್ತು, ಮೂಗ್ ತೋರ್ಸಲ್ಲ. ಆದ್ರೆ ಅಖಿಲ ಧರ್ಮಾಧಿಕಾರಿ ಸ್ಥಾನದಲ್ಲಿರೋದನ್ನ ನಿಮ್ ಮಗನೇ ವಿರೋಧಿಸ್ತಾ ಇದ್ದಾನಲ್ಲ, ಅದಕ್ಕೇನ್ ಹೇಳ್ತೀರಾ?
ಈಗ ಹೇಳಿ, ಮನೇಲೇ ಒಗ್ಗಟ್ಟು ಕಳ್ಕೊಂಡಿರೋಳು ಹೇಗ್ ಧರ್ಮಾಧಿಕಾರಿ ಆಗ್ತಾಳೆ? ಅಖಿಲ, ಮೊದ್ಲು ಮನೆಯಲ್ಲಿ ಧರ್ಮದಿಂದ ನಡ್ಕೊಳ್ಳೋದನ್ನ ಕಲ್ತ್ಕೊ, ಆಮೇಲೆ ಧರ್ಮಾಧಿಕಾರಿ ಆಗುವಂತೆ. ಓಕೆ? ನಿಮ್ಮನೆ ವಿಷಯ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದಕ್ಕೆ ನಾವು ವಿಷಾದಿಸ್ತೀವಿ ಮೇಡಮ್. ಆದರೆ ನೀವು ಈ ಸ್ಥಾನದಲ್ಲಿ ಮುಂದಿರೋದಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ. ನಾನು ಈ ಧರ್ಮಾಧಿಕಾರಿ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ. ಅವ್ರಿಗೆ ಆ ಸ್ಥಾನದಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಬಿಟ್ಕೊಡ್ತಿದ್ದಾರೆ. ಸೊ ಈಗ್ಲಾದ್ರೂ ನಾನು ಆ ಸ್ಥಾನದಲ್ಲಿ ಕೂರ್ಬೋದಲ್ವಾ? ಆ ಯೋಗ್ಯತೆ ನನಗಿದೆ ತಾನೆ? ಆ ಯೋಗ್ಯತೆ ಇರೋದು ನನಗ್ ಮಾತ್ರ. ಇದ್ರಲ್ಲಿ ಕೇಳ್ಬೇಕಾದ್ದೇನ್ ಬಂತು? ಅಖಿಲ, ಇಷ್ಟು ವರ್ಷ ಒಬ್ರು ಒಂದು ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ಇನ್ನೊಬ್ರು ಬಂದಾಗ ಮೊದ್ಲಿದ್ದವ್ರೆ ಅದನ್ನ ಹಸ್ತ ನಾನು ಈ ಸ್ಥಾನಕ್ಕೆ ಕೋರೋದಕ್ಕೆ ಸಪೋರ್ಟ್ ಮಾಡಿದ್ದು ಒಬ್ಬ ಮಾತ್ರ, ಆದಿತ್ಯ. ನಾನಿದನ್ನ ಪಡ್ಕೊಳ್ಳುವಾಗ ಅವನ್ ನನ್ನ ಬೆನ್ನ ಹಿಂದೆ ಇರ್ಬೇಕಲ್ವಾ? ಆದಿ, ಬಾ. ಸಾರಿ ಅಮ್ಮ, ಈ ಕೆಟ್ಟ ಹಿಂಗ್ಸ್ ಹಿಂದೆ ಹೋಗಿ ನಿಲ್ಲೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಿಂತರೆ ನೀವು ನನ್ನ ಇನ್ನೂ ಜಾಸ್ತಿ ದ್ವೇಷ ಮಾಡ್ತೀರಾ, ಹಾಗಾಗಿ ನಿಲ್ತೀನಿ. ಇನ್ನೂ ಏನ್ ಯೋಚನೆ ಮಾಡ್ತಿದ್ದೆ ಅಖಿಲ? ಕೊಡು.
ನಾನಿದ್ದೀನಿ ನನಗೆ ಆಸ್ತಿಲಿ ಪಾಲ್ಬೇಕು. ಅಖಿಲ, ಈಗ ನೀನು ಸ್ವಲ್ಪ ರೆಸ್ಟ್ ಬೇಕು. ಇಲ್ಲಿ ಯಾಕೆ ಕೂತಿದ್ಯಾ? ರೂಮ್ಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಅಖಿಲ, ದೇವಸ್ಥಾನದಲ್ಲಿ ನಡೆದ ಘಟನೆನ ಮನಸ್ಸಿಗೆ ಹಚ್ಕೋಬೇಡ. ಧರ್ಮಾಧಿಕಾರಿ ಪಟ್ಟ ಈ ವರ್ಷ ಸಿಗದೆ ಇದ್ರೆ ಏನಂತೆ? 24 ವರ್ಷ ನೀನೇ ಅಲಂಕರಿಸಿದ್ಯಾ ತಾನೆ? ಪ್ಲೀಸ್ ರಘು, ಈ ಅಖಿಲಾಂಡೇಶ್ವರಿ ಯಾವತ್ತು ಅಧಿಕಾರಕ್ಕೋಸ್ಕರ ಆಸೆ ಪಟ್ಟೋಳಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ನನ್ನ ಮನಸ್ಸು ಘಾಸಿಗೊಂಡಿರೋದಕ್ಕೆ ಕಾರಣನೂ ನಿಮಗೆ ಗೊತ್ತಿದೆ. ಮೋನಿಕಾ, ನೀನು ಸ್ವಲ್ಪ ಹೊರಗಿರಮ್ಮ. ಸರಿ ಅಂಕಲ್, ಆದರೆ ನೀವಿಬ್ರು ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಇದು ನಮ್ಮ ಪರ್ಸನಲ್ ವಿಷಯ. ಪ್ಲೀಸ್ ಲೀವ್ ಅಸ್ ಅಲೋನ್. ಸಾರಿ ಅಂಕಲ್. ಪಾಪ ಮಹಾಪುರುಷ, ಊರ್ ಜನರ ಮುಂದೆ ನಿಮ್ಮ ಅಮ್ಮನ ಮರ್ಯಾದೆ ಮಣ್ಪಾಲ್ ಮಾಡಿಬಿಟ್ಟಲ್ಲ. ಈಗ ನಿನ್ ಸಮಾಧಾನನ? ಆ ಅರುಂಧತಿ ನಮ್ಮ ಶತ್ರು, ಅವಳ ಪರ ಮಾತಾಡಿದ್ದಲ್ದೆ ಅವಳು ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿಯಲ್ಲ. ನಿನ್ಗೆ ಹೇಗೋ ಮನಸ್ಸು ಬಂತು? ರಘು ಪ್ಲೀಸ್. ಆದಿತ್ಯ, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಮೇಲ್ ಬಾ. ಏನಾಗಿದೆ ನಿಮ್ಮ ಗಂಡನ್ಗೆ? ಅಮ್ಮನ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ಕಾಳಜಿ ವಹಿಸ್ತಾ ಇದ್ದವನು ಇವತ್ತು ಈ ರೀತಿ ಯಾಕೆ ನಡ್ಕೊಂಡ? ಅರುಂಧತಿ ಯಾರು? ನಮ್ಮ ಕುಟುಂಬದ ಮೇಲೆ ಹಳೆ ದ್ವೇಷ ಸಾಧಿಸ್ತಿರೋ ಹೆಣ್ಣು, ಅಂದ್ರೆ ನಮ್ಮ ಶತ್ರು. ಅವಳು ಅವಳ ಮಕ್ಕಳ ಜೊತೆ ಸೇರ್ಕೊಂಡು ನಮ್ಮ ಕುಟುಂಬಕ್ಕೆ ಏನೆಲ್ಲ ಅನ್ಯಾಯ ಮಾಡಿದಾಳೆ ಅದು ನಿನಗೂ ತುಂಬ ಚೆನ್ನಾಗಿ ಗೊತ್ತು ತಾನೆ. ಅಂಥದ್ರಲ್ಲಿ ಅವಳು ಬರ ಮಾತಾಡಿದ್ದಲ್ದೆ ಒಳ್ಳೆ ಬಾಡಿ ಗಾರ್ಡ್ ಥರ ಅವಳು ಹಿಂದೆ ಹೋಗಿ ನಿಂತ. ಊರ್ ಜನರ ಮುಂದೆ ನಮ್ಮ ಮಾನ ಮರ್ಯಾದೆಲ್ಲ ಹಾಳು ಮಾಡ್ದ. ನಿಜವಾಗ್ಲೂ ಇವನೇ ನನ್ನ ಮಗ ಅಂತ ಅನಿಸ್ತಾ ಇದೆ. ಅಲ್ಲಮ್ಮ, ಅವನು ಈ ರೀತಿ ನಡ್ಕೋತಾನೆ ಅಂತ ನಿನ್ಗೆ ಗೊತ್ತೇ ಇರಲಿಲ್ವಾ? ಅವನು ಆಸ್ತಿ ಕೇಳಿದ್ದಕ್ಕಿಂತ ನಮ್ಮ ಶತ್ರು ಪರ ನಿಂತನಲ್ಲ, ಅದು ಅಖಿಲ ಮನಸ್ಸಿಗೆ ನೋವು ಕೊಟ್ಟಿದ್ದು. ಅವಳು ಒಬ್ಬಳಿಗೆ ಮಾತ್ರ ಅಲ್ಲ, ನನಗೂ ಅರಸನ್ ಕೊಟ್ಟಿಲಿರೋ ಪ್ರತಿಯೊಬ್ಬರಿಗೂ ಇದು ದುಃಖದ ವಿಚಾರ. ಆಸ್ತಿ ಪಾಲ್ ಕೇಳುವಂಥದ್ದು ಏನಾಗಿದೆ ಅವನಿಗೆ?
ಅವನು ಅಷ್ಟೆಲ್ಲ ಮಾತಾಡಿದಾಗ ನೀನು ಅವನ ತಡೆದು ಬುದ್ಧಿ ಹೇಳೋ ಬದಲು ನೀನು ಮೌನಕ್ಕೆ ಶರಣಾಗ್ಬಿಟ್ಟಿಯಲ್ಲಮ್ಮ. ಹೋಗ್ಲಿ ಬಿಡಮ್ಮ, ಅವನ ಆಸ್ತಿಲಿ ಪಾಲು ಕೇಳ್ತಾನೆ ಅನ್ನೋ ವಿಚಾರ ನಿನ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಗೊತ್ತಿದ್ರೆ ನೀನು ಬಿಡ್ತಿದ್ಯಾ? ಖಂಡಿತ ಇಲ್ಲ. ನಿನಗೆ ಒಡೆದೋಗಿರೋ ಮನಸ್ಸುಗಳನ್ನ ಒಂದ್ ಮಾಡಕ್ ಗೊತ್ತೇ ಹೊರತು ಮನಸ್ಸುಗಳನ್ನ ಹೊಡೆಯೋದು ಗೊತ್ತಿಲ್ಲ. ನಾನಿದನ್ನ ಪಡ್ಕೊಳ್ಳುವಾಗ ಅವನ್ ನನ್ನ ಬೆನ್ನ ಹಿಂದೆ ಇರ್ಬೇಕಲ್ವಾ? ಆದಿ ಬಾ. ಆ ಸ್ಥಾನಕ್ಕೆ ಇನ್ನೊಬ್ರು ಬಂದಾಗ ಮೊದ್ಲಿದ್ದವ್ರೆ ಅದನ್ನ ಹಸ್ತಾಂತರ ಮಾಡ್ಬೇಕಲ್ವಾ? ಶ್ರೀ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ 25ನೇ ಧರ್ಮಾಧಿಕಾರಿಯಾಗಿ ಅಖಿಲಾಂಡೇಶ್ವರಿ ಅವರ ಬದಲಿಗೆ ಅರುಂಧತಿಯವರು ಆ ಪೀಠವನ್ನು ಸ್ವೀಕರಿಸಿದ್ದಾರೆ ಎಂದು ಪ್ರಕಟಣೆ ತಿಳಿಸಲಾಗಿದೆ. ಅಣ್ಣ, ನನಗೆ ನಂಬಕ್ಕೆ ಆಗ್ತಿಲ್ಲ, ನಾನ್ ಧರ್ಮಾಧಿಕಾರಿನ? ಓ ಮೈ ಗಾಡ್. ಹೌದು, ಅವರು ನಾವಿಲ್ಲಿಂದ ಹೊರಡುವಾಗ್ಲೂ ನೀನು ಧರ್ಮಾಧಿಕಾರಿ ಆಗ್ತೀಯ ಅನ್ನೋ ಕಲ್ಪನೆ ನನಗೂ ಇರಲಿಲ್ಲ. ಅದು ಆ ಅಖಿಲಾಂಡೇಶ್ವರಿ ಮುಂದೆ. ಅಮ್ಮಮ್ಮ ಅಂದ್ರೆ ಅಖಿಲಾಂಡೇಶ್ವರಿ ಆ ಪಟ್ಟದಲ್ಲಿ ಕೂರ್ದೇ ಇರೋದು ನೀನೇನೋ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನಾವಿಲ್ಲಿಂದ ಹೋಗಿದ್ದಿದ್ದು ಉದ್ದೇಶ ಕೂಡ ಅದೇ ಆಗಿತ್ತಲ್ವಾ? ಆದ್ರೆ ಅಲ್ಲಿ ನಡೆದಿದ್ದೆ ಮಿರಾಕಲ್ಲು. ಗುಡ್ಡರು ನಮ್ಮ ಹಿರಿಯರು ಸಾಧನೆ ಮಾಡೋಕ್ಕಾಗದೆ ಇರೋದನ್ನ ನೀನ್ ಸಾಧನೆ ಮಾಡ್ಬಿಟ್ಟೆ. ವೆರಿ ಗುಡ್. ಆದ್ರೆ ಅದಕ್ಕಿಂತ ಖುಷಿ ಅಂದ್ರೆ ಅಖಿಲಾಂಡೇಶ್ವರಿನ ಕೆಳಗಿಳಿಸಿ ನೀನು ಅವಳ ಪಟ್ಟದಲ್ಲಿ ಕೂತಿಯಲ್ಲ, ಅದು ನಿಜವಾದ ಮಜಾ ಅಂದ್ರೆ. ಆದ್ರೂ ಅಣ್ಣ, ಆದಿ ನನ್ನ ಪರವಾಗಿ ನಿಂತ್ನಲ್ಲ, ಅದು ನನಗೆ ನಂಬಕ್ಕೆ ಆಗ್ತಿಲ್ಲ. ಹೌದು, ಅದು ಅಲ್ಲದೆ ಅವನು ಆಸ್ತಿಲಿ ಭಾಗ ಕೇಳಿ ಅರಸನಕೋಟೆ ಮರ್ಯಾದೆನೆ ಕಳ್ದ ಅನ್ನೋದು ನಂಗೆ ನಂಬೋಕೆ ಆಗ್ತಾ ಇಲ್ಲ. ಅವನು ಯಾಕೆ ಹಾಗೆ ಮಾಡ್ದ ಅನ್ನೋದೇ ನಿಗೂಢವಾಗಿದೆ. ನಿಮ್ಮನ್ನು ಈ ಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ. ಆದರೆ ನಿರ್ಧಾರನೂ ಬದಲಿಸೋ ಹಾಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಮಾ. ಮಾತು ಬೆಳ್ಸೋಕ್ಕೆ ನನಗಿಷ್ಟ ಇಲ್ಲ. ದೇವಸ್ಥಾನದಲ್ಲಿ ನಾನು ಆಡಿದ ಮಾತಿಗೆ ನಾನು ಈಗಲೂ ಸ್ಟಿಕ್ ಆನ್ ಆಗಿದ್ದೀನಿ. ನನಗೆ ಆಸ್ತಿಲಿ ಭಾಗ ಬೇಕು ಅಷ್ಟೇ. ಆದಿ, ನೀನು ನಾನು ಹೆತ್ತ ಮಗ, ನೀನೇನು, ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಹೋಗನಂತ ಮನಸ್ಸು ನೀನು ಅಮ್ಮನ ಮನಸ್ಸಿಗೆ ವಿಷ ಹಾಕೋ ಅಂಥವನಲ್ಲ. ಯಾರಾದರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತೀಯ ಹೊರತು ನೀನ್ ತಪ್ಪು ಮಾಡೋನಲ್ಲ. 1 ರೂಪಾಯಿಗೂ ಆಸೆ ಪಡದೆ ಇರೋ ನೀನು ಇವತ್ತು ಆಸ್ತಿಲಿ ಭಾಗ ಕೇಳ್ತಿದೀಯ ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಆಸ್ತಿಲಿ ಭಾಗ ಕೇಳ್ತಿರೋದು
ನೀನೇನಾ? ಹೌದು, ನಾನೇ. ಅಂದ್ರೆ ನಿಮ್ಮ ಮಗ ಆದಿತ್ಯ ಅರಸನ ಕೋಟೆನೇ ಆಸ್ತಿಲಿ ಭಾಗ ಕೇಳ್ತಾ ಇರೋದು.